wishes for this function, and I congratulate all of you for this beautiful function, and all the teachers and students, for all of them, very good morning and very best wishes for your future, and you're doing a great job. And for my daughter Zainab, I would like to say that she is very dedicated and focused on her studies, and I congratulate her and thank you very much. And I finish my speech. Thank you. ವೇದಿಕೆ ಮೇಲೆ ಮಾನ್ಯ ಮಾತೃಶ್ರೀಯವರಾದ ಶ್ರೀ ಎಂ ಲಕ್ಷ್ಮಮ್ಮನ್ ಅವರಿಗೆ ಹಾಗೂ ನನ್ನ ನೆಚ್ಚಿನ ಸ್ನೇಹಿತರು ಹಾಗೂ ನನ್ನ ಸಹೋದರ ರಾಜೇಶ್ ಅವರು, ನಂದಿನಿ ಪ್ರಕಾಶ್ ಹಾಗೂ ಇಲ್ಲಿ ನೆರೆದಿಕ್ಕಂಥ ಎಲ್ಲ ವಿದ್ಯಾರ್ಥಿಗಳು, ನಮ್ಮ ಗುರುಗಳು, ಹಿಂದಿನ ಗುರುಗಳು ಎಲ್ಲರೂ ಇಲ್ಲಿ ಸೇರಿದ್ದೀರಾ. ಏನಕ್ಕೆ ಸೇರಿದ್ದೀರಾ ಅಂತ ನಿಮಗೆ ನಾನು ಹೇಳೋದು ಬೇಕಾಗಿಲ್ಲ. ಫೌಂಡರ್ಸ್ ಡೇ ಅಂದರೆ ಅಡಿಪಾಯ ಹಾಕ್ಕೊಟ್ಟಿರೋದು. ಎಲ್ಲರೂ ದಯವಿಟ್ಟು ಸ್ವಲ್ಪ ನಿಶ್ಶಬ್ದದಿಂದ ಕೇಳಿ. ನಿಮ್ಮ ಆಲ್ರೆಡಿ ಎಲ್ಲ ನಮ್ಮ ಕನ್ನಡ ಮಾಸ್ಟ್ರು ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನೀವೆಲ್ಲ ಕೇಳಿದ್ದೀರ ಅಂದ್ಕೊಂಡಿದ್ದೀನಿ. ಇದೇನು ಅಚೀವ್ಮೆಂಟ್ ಇದೆ, ಇದೆಲ್ಲ ಅಚೀವ್ಮೆಂಟು. MS ಕಾನ್ವೆಂಟ್ ಹೆಸರನ್ನ ನೀವು ಇಡೀ ಕರ್ನಾಟಕ ಅಲ್ಲ, ಡೆಲ್ಲಿವರೆಗೂ ತಗೊಂಡೋಗ್ಬೇಕು. ಒಬ್ರು IAS ಆಫೀಸರ್ ಆಗಬೇಕು, ಒಬ್ರು IPS ಆಫೀಸರ್ ಆಗಬೇಕು. ನೀವೆಲ್ಲಿಂದ ಯಾವ ಸ್ಕೂಲ್ ಓದಿದ್ದೀರಾ ಅಂತ ಫಸ್ಟ್ ಕೇಳೋದು, ನೀವೆಲ್ಲಿ ಓದಿದ್ದೀರಾ, ಯಾವ ಸ್ಕೂಲ್ ಅಂತ ಕೇಳ್ತಾರೆ. ನೇನು ಅದನ್ನು ಉಳಿಸ್ಕೊಳ್ಳಿ, ಆ ಥರ ನಡ್ಕೊಳ್ಳಿ. ಟೀಚರ್ಸ್ ಎಲ್ಲ ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ, ಸ್ಯಾಟಿಸ್ಫ್ಯಾಕ್ಟ್ರಿ ಇದೆ. ಆಮೇಲೆ ಮೋರೋವರ್ ಏನಂದರೆ, ನಿನ್ನೆ ಗುರು ಪೌರ್ಣಮಿ ಇತ್ತು. ಎಲ್ಲ ಗುರುಗಳಿಗೂ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಗುರು ವಂದನೆ ಹೇಳಕ್ಕೆ ಬಯಸ್ತೀನಿ. ಎಲ್ಲ ಟೀಚರ್ಸ್ಗೂ ತುಂಬ ಧನ್ಯವಾದಗಳು. ಇನ್ನೂ ಹೇಳಬೇಕಂದ್ರೆ ತುಂಬ ಇದೆ, ಸದ್ಯಕ್ಕೆ ನಾನು ಮಾತನ್ನು ಮೊಟಕುಗೊಳಿಸ್ತೀನಿ. ಇಷ್ಟು ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಇಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ, ಹಿರಿಯರಿಗೆ ನನ್ನ ಮೊದಲನೇದಾಗಿ ವಂದನೆಗಳು. ಮತ್ತು ಈ ಸಂಸ್ಥೆಗೆ ಮುಖ್ಯವಾಗಿ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಟ್ಟು ನಿಮ್ಮೆಲ್ಲ ಸಪೋರ್ಟ್ ಇದೆ, ಪೇರೆಂಟ್ಸ್ ಸಪೋರ್ಟ್ ಇದೆ. ಮಕ್ಕಳ ವಿದ್ಯಾಭ್ಯಾಸ ಇಷ್ಟು ಹೆಚ್ಚಾಗಿ ನೋಡ್ತಾ ಇರೋದು ನಮ್ಗೆ ತುಂಬ ಹೆಚ್ಚಾಗಿ ಖುಷಿ ಆಗ್ತದೆ. ಒಂದು ಮುಖ್ಯವಾಗಿ ನಾನು ಮಕ್ಕಳಿಗೆ ಪುಟ್ಟ ಮಕ್ಕಳಿಗೆ ನಾನು ಒಂದು ನಮಸ್ತೆ ಹೇಳ್ತೇನೆ. ಯಾಕೆಂದರೆ ಮಕ್ಕಳಲ್ಲಿ ನಾವು ದೇವರು ಕಾಣಬೇಕಂತ ಹೇಳ್ತಾರೆ. ಆ ಮಕ್ಕಳಿಗೆ ಮೊದಲು ಗೌರವವನ್ನು ಕೊಡಬೇಕಾಗ್ತದೆ, ಆ ನಂತರ ಹಿರಿಯರಿಗೆ. ಸೊ ಎಲ್ಲ ಮಕ್ಕಳಿಗೆ ಒಂದು ರಿಕ್ವೆಸ್ಟ್ ಹೇಳ್ತೇನೆ, ನಗ್ನಗ್ತಾ ಇರಿ, ಮನೆಯಲ್ಲಿ ದೊಡ್ಡವರಿಗೆ ಗೌರವ ಕೊಡಿ. ಯಾರಿಗೂ ಸಹ ಕೋಪ, ದ್ವೇಷ, ಅಸೂಯೆ ಮಾಡಬೇಡಿ. ವಿದ್ಯೆ ನೀವು ಸಾಯೋವರೆಗೂ ಕಲಿಬೋದು, ಬಟ್ ಜ್ಞಾನ, ಖುಷಿ, ಹ್ಯಾಪಿನೆಸ್ ಅನ್ನೋದು ಯಾರೂ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ಸಂಸ್ಥೆನೂ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ವಿದ್ಯೆ ಕೊಡ್ತಾರೆ ಗುರುಗಳು, ಬಟ್ ಖುಷಿಯನ್ನು ಕೊಡಿ. ನನ್ನ ರಿಕ್ವೆಸ್ಟು ಟೀಚರ್ಸಲ್ಲಿ ಮಕ್ಕಳಿಗೆ ಮನೇಲಿ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದನ್ನು ದಯವಿಟ್ಟು ಹೇಳ್ಕೊಡಿ. ನೀವು ಹೇಳ್ಕೊಟ್ಟಿರ್ತೀರೋ ಇಲ್ಲೋ ದಯವಿಟ್ಟು ನಾನು ತಪ್ಪು ತಿಳ್ಕೊಬೇಡಿ. ಎಲ್ಲ ಸಂಸ್ಥೆಗಳಿಗೆ ನಾನು ಅದೇ ಹೇಳ್ತೇನೆ, ಮನೆಯಲ್ಲಿ ನಡ್ಕೊಳ್ಳೋ ರೀತಿ ಮತ್ತು ವಾತಾವರಣದಲ್ಲಿ ನಡೆಯೋ ರೀತಿ ಅದು ಮುಖ್ಯ ಆಗ್ತದೆ. ವಿದ್ಯೆ ಮುಂದೆ ಮುಖ್ಯ ಆಗೋದಿಲ್ಲ. ಮತ್ತು ಹೆಚ್ಚಿಗೆ ನಾನು ಹೇಳಲಿಕ್ಕೆ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್.